ಗ್ರಾಮ ಸಭೆಗೆ ಪ್ರಮುಖ ಅಧಿಕಾರಿಗಳು ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸರಗೂರು ತಾಲೂಕಿನ ಹಾದನೂರಿನಲ್ಲಿ ನಡೆದಿದೆ. ಸಭೆಗೆ ಕೆಲವು ಅಧಿಕಾರಿಗಳು ಆಗಮಿಸಿದ್ದು, ಈ ಅಧಿಕಾರಿಗಳನ್ನು ತರಾಟೆಗೆತ್ತಿಕೊಂಡ ಗ್ರಾಮಸ್ಥರು ಎಲ್ಲ ಅಧಿಕಾರಿಗಳು ಕೂಡ ಗ್ರಾಮ ಸಭೆಗೆ ಆಗಮಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕಿನ ತಹಶೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಭೆಗೆ ಬರಬೇಕು, ನಮ್ಮ ಸಮಸ್ಯೆಗಳನ್ನು ಅವರಿಗೆ ತಿಳಿಸಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹಾದನೂರು ಅತಿ ಹೆಚ್ಚು ದಲಿತರೇ ಇರುವ ಗ್ರಾಮವಾಗಿದ್ದು, ಈ ಗ್ರಾಮವನ್ನು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸುತ್ತಿದ್ದಾರೆ. ಗ್ರಾಮ ಸಭೆಯನ್ನು ಕಾಟಾಚಾರಕ್ಕೆ ನಡೆಸುತ್ತಿದ್ದು, ಸಭೆಗೆ ಮುಖ್ಯ ಅಧಿಕಾರಿಗಳೇ ಆಗಮಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲವು ಅರ್ಜಿಗಳು ಕೊಟ್ಟು ಅರ್ಜಿಗೆ ನಮಗೆ ಉತ್ತರ ಸಿಕ್ಕಿಲ್ಲ. ಅದರಿಂದ ಹೊಸ ಕ್ರಿಯೋಜನೆ ಪಟ್ಟಿ ಬಂದಿದೆಯಾ ತಮಗೆ? ಈಗ ಅಧ್ಯಯನ ಮಾಡಿಸ್ಬೇಕಿದೆ. ಇಂಜಿನಿಯರ್ ಪಂಚಾಯತ್ ಇಂಜಿನಿಯರು ಬರಬೇಕು ನಮ್ಮ ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿ ಹಾಗೂ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಬಿಲ್ಲು ಯಾವ್ಯಾಕಾಗಿಲ್ಲ ಅನ್ನೋ ಕಾರಣನ ತಾವೇ ಖುದ್ದು ಬಂದು ಗ್ರಾಮ ಸಮ್ಮುಖದಲ್ಲಿ ಹೇಳಬೇಕಾಗಿ ತಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಗ್ರಾಮ ಸಭೆಯಲ್ಲಿ ಬರಲಿಲ್ಲದ ಕಾರಣದಿಂದ, ಒಂದು ವೇಳೆ ಬರಲಿಲ್ಲದಿದ್ದರಿಂದ ಗ್ರಾಮ ಸಭೆಯನ್ನು ಗ್ರಾಮ ಸಭೆಯಲ್ಲಿ ಪಂಚಾಯಿತಿಯನ್ನು ಮುಚ್ಚಿ ಗ್ರಾಮ ಸಭೆಯನ್ನು ರದ್ದುಗೊಳಿಸಿ ಮತ್ತು ಗ್ರಾಮ ಪಂಚಾಯತಿನ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆ ಮಾಡಲು ನಾವೆಲ್ಲರೂ ಸರ್ವಾನುಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಹಾಗಾಗಿ ಎಲ್ಲ ಅಧಿಕಾರಿಗಳು ಬಂದು ತಮ್ಮ ಇಲಾಖೆಯ ಸೌಲಭ್ಯಗಳನ್ನು ತಿಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ ಸಭೆಯಲ್ಲಿ ಮುಂದೂಡಿಕೆ ಮಾಡಿದ್ರಲ್ಲ, ಸಾರ್ವಜನಿಕರೆಲ್ಲ ಸೇರ್ಕೊಂಡು ಯಾವ ಉದ್ದೇಶಕ್ಕೆ ಮಾಡಿದ್ರಿ ಅಂತ? ಯಾವ ಉದ್ದೇಶಕ್ಕೆ ಮಾಡಿದ್ವಿ ಅಂದರೆ, CDPO ಮತ್ತು ಕೃಷಿ ಇಲಾಖೆ ಈ 2 ಅಧಿಕಾರಿಗಳನ್ನ ಬಿಟ್ರೆ, ಇನ್ನು ಸ್ಥಳೀಕ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಬಿಟ್ಟರೆ ಇನ್ನು ಯಾವುದೇ ಅಧಿಕಾರಿಗಳು ಇಲ್ಲಿಗೆ ಬಂದಿರಲಿಲ್ಲ. ಇಷ್ಟು ವರ್ಷ ಸಭೆಗಳು ಮಾಡಿದ್ರಲ್ಲ, ಸಭೆಗಳು ಮಾಡ್ತಾರಲ್ಲ, ಅಧಿಕಾರಿಗಳು ಬಂದಿದ್ದೀರಾ? ಬಂದಿಲ್ಲ. ನಿಮ್ಮ ಅಧಿಕಾರಿಗಳಿಗೆ ಯಾವ ನಿಮ್ಮ ಊರಿಗೆ ಯಾರಿಗೂ ಸ್ಪಂದಿಸ್ತಾ ಇಲ್ವಾ? ನಿಮ್ಮ ಪಂಚಾಯತ್ಗೆ ಬಂದಿರ್ತಾನೆ ನಾವು ಹೇಳ್ಕೊತೀವಿ ನಮ್ಮ ಕಷ್ಟ ಸುಖ. ಅವ್ರು ಬಂದಿಲ್ಲ. ಯಾವುದೇ ಅಧಿಕಾರಿಗಳು ನಮ್ಗೆ ಇಲ್ಲಿ ಸವಲತ್ತು, ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿ ಬಂದಿಲ್ಲ. ಜೊತೆಗೆ ಲ್ಯಾಂಡು ಇದು ಗ್ರಾಮೀಣ ಪ್ರದೇಶ ಅಂದರೆ ಜಾಸ್ತಿ ಕೆಲಸ ಇರ್ತದ, ಅವ್ರು ಕೂಡ ಬಂದಿಲ್ಲ. ಒಬ್ಬ ಎನರ್ಜಿ ಇಂಜಿನಿಯರ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.